ಹಲೋ ಫ್ರೆಂಡ್ಸ್, ಕಾರ್ತಿಕ ಪೂಜೆ ಮಾಡಿದ ದಿನದ ವ್ಲಾಗ್ ಇದು. 2 ದಿನ ಮುಂಚೆಯಿಂದನೇ ದೇವಸ್ಥಾನ ಸುತ್ತಮುತ್ತ ಎಲ್ಲ ಥರನೂ ಕ್ಲೀನ್ ಮಾಡ್ತಾಯಿದ್ರು. ನಾವು ಅವತ್ತೆಲ್ಲರೂ ಮಧ್ಯಾಹ್ನ ದೇವಸ್ಥಾನದ ಹತ್ರ ಹೋದ್ವಿ. ದೇವಸ್ಥಾನದ ಸುತ್ತಲೂ ಫ್ಲವರ್ ಡೆಕೋರೇಷನ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ರು. ನಮಗೆ ಮಧ್ಯಾಹ್ನ ಪ್ರಸಾದ ಅಲ್ಲೇ ಇತ್ತು. ಪ್ರಸಾದ ತಿನ್ಕೊಂಡು ನಾವೆಲ್ಲರೂ ದೇವಸ್ಥಾನದ ಸುತ್ತಮುತ್ತ ರಂಗೋಲಿ, ಹೂವಿನ ಅಲಂಕಾರ ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ. ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ದೀಪನ ಹಚ್ತೀವಿ. ದೀಪಗಳನ್ನೆಲ್ಲ ರೆಡಿ ಮಾಡಿಕೊಂಡು ಎಣ್ಣೆ ಬತ್ತಿ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡು ಇಟ್ಕೋತಾ ಇದ್ವಿ. ಸಂಜೆ ಪೂಜೆಗೆ ದೇವ್ರಿಗೆ ಹಾಕೋ ಬೆಳ್ಳಿ ಮುಖವಾಡ ನಮ್ಮೂರಲ್ಲೇ ಇತ್ತು. ಅದ್ರ ಜೊತೆಗೆ ನಾವೆಲ್ಲರೂ ಆರತಿ ತಗೊಂಡು ಬಂದ್ವಿ ದೇವಸ್ಥಾನದ ಹತ್ರ. ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿ ಆರತಿನೆಲ್ಲ ಅಲ್ಲಿ ನೀಟಾಗಿ ಜೋಡಿಸಿದ್ವಿ. ಪೂಜೆ ಟೈಮ್ಗೆ ಎಲ್ಲರೂ ಸೇರಿಕೊಂಡು ದೀಪಗಳನ್ನ ಹಚ್ಚಿದ್ವಿ. ಅಷ್ಟರಲ್ಲಿ ಶ್ರೀ ಸಂಸ್ಥಾನ ಹಿರೇಮಠ ಕಾರಜೋಳ್ಳಿ ಇಂದ ಶ್ರೀ ಸದಾಶಿವ ಶಿವಾಚಾರ್ಯ ಸ್ವಾಮೀಜಿಯವರು ಬಂದರು. ಇವರ ಆಶೀರ್ವಚನ ಕೇಳೋದಕ್ಕಂತೂ ನಾವೆಲ್ಲರೂ ತುಂಬಾ ಕಾಯ್ತಾ ಇದ್ವಿ. ತುಂಬಾ ಜನ ಸೇರಿದ್ರು. ಇವರ ಆಶೀರ್ವಚನ ಆದ ತಕ್ಷಣವೇ ಪ್ರಸಾದ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮೂರು ದೇವಸ್ಥಾನದಲ್ಲಿ ಫ್ಲವರ್ ಡೆಕೋರೇಷನ್ ಮಾಡಿದ್ದು ಮಿಂಜು ಸೀನಾ ಅಂತ. ತುಂಬ ಚೆನ್ನಾಗಿ ಮಾಡಿದರು ಫ್ಲವರ್ ಡೆಕೋರೇಷನ್ನ ಇವರು. ಇಲ್ಲಿ ಎಲ್ಲ ಸೇರಿಕೊಂಡು ರಸಾಯನನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿ ಸ್ವಾಮೀಜಿಯವರು ಹೊರಟರು. ಈ ವರ್ಷನೂ ಕೂಡ ನಾವು ಮಾವನೂರಿಂದ ಶ್ರೀ ಜಗದೀಶ್ ಶಾಸ್ತ್ರಿಗಳು ಇವರನ್ನೇ ಪೂಜೆ ಕರೆಸೋದು. ತುಂಬಾನೇ ಚೆನ್ನಾಗಿ ಪೂಜೆ ಮಾಡ್ತಾರೆ. ಪೂಜೆ ಎಲ್ಲ ಮುಗಿದ ಮೇಲೆ ಕೆಲವರು ಹಾಡು ಹೇಳಿದ್ರು, ಕೆಲವರು ಡ್ಯಾನ್ಸ್ ಮಾಡಿದ್ರು. ಕೊನೆಗೆ ಬರುವಾಗ ದೇವಸ್ಥಾನನೂ ಕೂಡ ನೀಟ್ ಮಾಡಿ ಚೇರ್ಸ್ನೆಲ್ಲ ಒಳಗೆ ಜೋಡಿಸಿಟ್ಟು ರಾತ್ರಿ ಮನೆಗೆ ಬಂದಾಗ ಆಲ್ಮೋಸ್ಟ್ 1 o'clock ಆಗಿತ್ತು. ಹೀಗಿತ್ತು ನಮ್ಮೂರಿನ ಕಾರ್ತಿಕ ಪೂಜೆ ಸೆಲೆಬ್ರೇಷನ್. ಎಲ್ಲರಿಗೂ ಹೇಗೆ ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.